ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಪಿತಾಮಹರು ಜಿಕೆ 21ನೇ ಕ್ಲಾಸ್ ವಿದ್ಯಾರ್ಥಿಗಳು. ಈ ಒಂದು ಪಿತಾಮಹರ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರುವ ಪ್ರಶ್ನೆಗಳು ವಿದ್ಯಾರ್ಥಿಗಳು. ಅದೇ ರೀತಿ ಈ ಪಿತಾಮಹರ ಬಗ್ಗೆ ಈ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಫಿಕ್ಸ್ ವಿದ್ಯಾರ್ಥಿಗಳು. ಯಾಕಂದ್ರೆ ಯಾವುದೇ ಒಂದು ಶಾಸ್ತ್ರದ ಪಿತಾಮಹ ಬಗ್ಗೆ ಜಿಕೆಯಲ್ಲಿ ಒಂದು ಮಾರ್ಕ್ಸ್ ಕೇಳ್ತಾರೆ ವಿದ್ಯಾರ್ಥಿಗಳು. ದಯವಿಟ್ಟು ಕ್ಲಾಸ್ ಅನ್ನು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಅದೇ ರೀತಿ ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಪಿತಾಮಹರು. ಅದೇ ರೀತಿ ನಮ್ಮ ಭಾರತ ದೇಶದ ಪಿತಾಮಹ, ನಮ್ಮ ಒಂದು ರಾಷ್ಟ್ರದ ಪಿತಾಮಹ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ ವಿದ್ಯಾರ್ಥಿ. ಅದೇ ರೀತಿ ಆಫ್ರಿಕಾದ ಪಿತಾಮಹ ಯಾರಪ್ಪ ಅಂದ್ರೆ ನೆಲ್ಸನ್ ಮಂಡೇಲಾ. ಅದೇ ರೀತಿ ವಿದ್ಯಾರ್ಥಿಗಳೇ ಅಮೆರಿಕದ ಪಿತಾಮಹ ಯಾರಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್. ಮಾರ್ಟಿನ್ ಲೂಥರ್ ಕಿಂಗ್ ವಿದ್ಯಾರ್ಥಿಗಳು. USA ಅಮೆರಿಕದ ಪಿತಾಮಹ ಯಾರಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್. ಅದೇ ರೀತಿ ಸೌತ್ ಆಫ್ರಿಕಾ ದಕ್ಷಿಣ ಆಫ್ರಿಕಾದ ಪಿತಾಮಹ ಯಾರಪ್ಪ ಅಂದ್ರೆ ನೆಲ್ಸನ್ ಮಂಡೇಲಾ. ಅದೇ ರೀತಿ ಇಂಡಿಯಾದ ಪಿತಾಮಹ ಯಾರಪ್ಪ ಅಂದ್ರೆ ಭಾರತ ದೇಶ ಪಿತಾಮಹ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಶಾಸ್ತ್ರಗಳ ಬಗ್ಗೆ ಇವಾಗ ವಿಜ್ಞಾನ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಗಣಿತಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ಅದೇ ರೀತಿ ವಿದ್ಯಾರ್ಥಿ ಈ ರೀತಿಯಾಗಿ ಶಾಸ್ತ್ರಗಳಲ್ಲಿ ಕೂಡ ಪಿತಾಮಹರು ಇದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಹಸಿರು ಕ್ರಾಂತಿ ಪಿತಾಮಹ, ಕ್ರಾಂತಿಗಳ ಮೇಲೆ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬೆಕಾನ್ ವಿದ್ಯಾರ್ಥಿಗಳೇ. ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬೆಕಾನ್. ಅದೇ ರೀತಿ ವಿಜ್ಞಾನ ದಿನದಿಂದ ನಾವು ಯಾವ ದಿನ ಆಚರಣೆ ಮಾಡುತ್ತೇವೆ? ಫೆಬ್ರವರಿ 28 ವಿಜ್ಞಾನದ ದಿನ ಎಂದು, ಸೈನ್ಸ್ ಡೇ ಎಂದು ಆಚರಣೆ ಮಾಡುತ್ತೇವೆ. ಫೆಬ್ರವರಿ 28 ವಿಜ್ಞಾನದ ದಿನ ಎಂದು ಆಚರಣೆ ಮಾಡುತ್ತೇವೆ. ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಜರ್ ಬೆಕಾನ್. ಅದರಲ್ಲಿ ವಿಜ್ಞಾನದ ಒಂದು ಶಾಖೆಯಾದ ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ವಿದ್ಯಾರ್ಥಿಗಳೇ. ಅದೇ ರೀತಿ ರೋಜರ್ ಬೆಕನ್ ವಿಜ್ಞಾನದ ಪಿತಾಮಹ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಜೀವಶಾಸ್ತ್ರದ ಪಿತಾಮಹ, ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ಜೀವಶಾಸ್ತ್ರ ಎಂದು ಕರಿತೇವೆ. ಅಂತ ಒಂದು ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ತುಂಬಾ ಬುದ್ಧಿವಂತ ವ್ಯಕ್ತಿಗಳ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅರಿಸ್ಟಾಟಲ್ ಗುರು ಯಾರಪ್ಪ ಅಂದ್ರೆ ಪ್ಲೇಟೋ. ಅರಿಸ್ಟಾಟಲ್ ಗುರು ಯಾರಪ್ಪ ಅಂದ್ರೆ ಪ್ಲೇಟೋ ಗುರು ಹೆಸರೇನಪ್ಪ ಸಾಕ್ರೆಟಿಸ್. ಅದೇ ರೀತಿ ಅರಿಸ್ಟಾಟಲ್ ಶಿಷ್ಯ ಯಾರಪ್ಪ? ಅಲೆಕ್ಸಾಂಡರ್ ಮೆಸಿಡೋನಿಯಾದ ಒಬ್ಬ ವೀರ ಎಂದು ಕೂಡ ಹೇಳಬಹುದು. ಮೆಸಿಡೋನಿಯಾ ವಿಶ್ವವನ್ನೇ ಗೆಲ್ಲುವ ಕನಸು ಅಲೆಕ್ಸಾಂಡರ್. ಅಷ್ಟೊಂದು ವೀರನಾಗಿದ್ದ ವಿದ್ಯಾರ್ಥಿಗಳು. ಅಂತ ಒಬ್ಬ ವೀರನಿಗೆ ಗುರು ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ ಜೀವಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಅದೇ ರೀತಿ ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಥಿಯೋಫ್ರಾಸ್ಟಸ್ ವಿದ್ಯಾರ್ಥಿಗಳೇ. ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಥಿಯೋಫ್ರಾಸ್ಟಸ್. ಅದೇ ರೀತಿ ಸಸ್ಯಗಳಿಗೆ ಜೀವ ಇದೆ ಎಂದು ತಿಳಿಸಿದ ವಿಜ್ಞಾನಿ ಯಾರು? ಇದು ಕೇಳಿದ್ದಾರೆ. ಎಲ್ಲಿ ಕೇಳಿದ್ದಾರೆ? UPSC ಅಲ್ಲಿ ಕೇಳಿದ್ದಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ. ಸಸ್ಯಗಳಿಗೆ ಜೀವ ಇದೆ ಎಂದು ಹೇಳಿದ ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್ ವಿದ್ಯಾರ್ಥಿಗಳೇ. ಸಸ್ಯಗಳಿಗೆ ಜೀವ ಇದೆ ಎಂದು ತಿಳಿಸಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಇದು ಕಾಂಡ ವಿದ್ಯಾರ್ಥಿಗಳೇ. ಈ ಒಂದು ಸಸ್ಯಗಳಿಗೆ ಜೀವ ಇದೆ ಎಂದು ತಿಳಿಸಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್. ಅದೇ ರೀತಿ ವಿದ್ಯಾರ್ಥಿಗಳೇ ಸಸ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಥಿಯೋಫ್ರಾಸ್ಟಸ್. ಅದೇ ರೀತಿ ರಾಸಾಯನ ಶಾಸ್ತ್ರದ ಪಿತಾಮಹ, ವಿಜ್ಞಾನದ ಒಂದು ಶಾಖೆಯಾದ ರಾಸಾಯನ ಶಾಸ್ತ್ರದ ಪಿತಾ ಯಾರಪ್ಪ ಅಂದ್ರೆ ಆಂಟೋನಿಯನ್ ಲೇವೋಸಿಯರ್ ವಿದ್ಯಾರ್ಥಿಗಳೇ. ಆಂಟೋನಿಯಾ ಲೇವಾಸಿಯರ್. ರಾಸಾಯನ ಶಾಸ್ತ್ರ ಪಿತಾಮಹ ಯಾರು? ಆಂಟೋನಿಯಾ ಲೇವಾಸಿಯರ್. ಅದೇ ರೀತಿ ಪಕ್ಷಿಶಾಸ್ತ್ರದ ಪಿತಾಮಹ, ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪಕ್ಷಿಶಾಸ್ತ್ರ. ಅದೇ ರೀತಿ ಪಕ್ಷಿಗಳ ಮೇಲೆ ಅನೇಕ ಪ್ರೀತಿಯನ್ನು ಇಟ್ಟುಕೊಂಡ ವಿಜ್ಞಾನಿ ಯಾರಪ್ಪ ಅಂದ್ರೆ ಸಲೀಂ ಅಲಿ. ಪಕ್ಷಿಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಸಲೀಂ ಅಲಿ. ಅದೇ ರೀತಿ ವಿದ್ಯಾರ್ಥಿಗಳೇ ಜೀವ ವಿಕಾಸದ ಪಿತಾಮಹ. ಇದು ಎಕ್ಸಾಮ್ ಅಲ್ಲಿ ಸಾಕಷ್ಟು ಸಲ ರಿಪೀಟ್ ಆದ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ಇದು. ಜೀವ ವಿಕಾಸದ ಪಿತಾಮಹ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಡಾರ್ವಿನ್. ಅದೇ ರೀತಿ ಗಣಿತಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರ್ಕಿಮಿಡೀಸ್ ವಿದ್ಯಾರ್ಥಿಗಳೇ. ಗಣಿತಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅರ್ಕಿಮಿಡೀಸ್. ಅದೇ ರೀತಿ ವಿದ್ಯಾರ್ಥಿಗಳೇ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಧನ್ವಂತರಿ. ವಿದ್ಯಾರ್ಥಿಗಳೇ. ಅದೇ ರೀತಿ ಆಯುರ್ವೇದ ಪಿತಾಮಹ ಯಾರಪ್ಪ ಅಂದ್ರೆ ಚರಕ ವಿದ್ಯಾರ್ಥಿಗಳು. ಇದು ಎಕ್ಸಾಮ್ ಅಲ್ಲಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಆಯುರ್ವೇದ ಪಿತಾಮಹ ಯಾರಪ್ಪ ಅಂದ್ರೆ ಚರಕ. ಅದೇ ರೀತಿ ವೈದ್ಯಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಧನ್ವಂತರಿ. ವಿದ್ಯಾರ್ಥಿಗಳೇ. ಅದೇ ರೀತಿ ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಆಡಮ್ ಸ್ಮಿತ್. ವಿದ್ಯಾರ್ಥಿಗಳೇ. ಅದೇ ರೀತಿ ಇತಿಹಾಸದ ಪಿತಾಮಹ
ಹಿಂದೆ ಹೋದ ಒಂದು ಘಟನೆಗಳ ಬಗ್ಗೆ ನಾವು ಅಧ್ಯಯನ ಮಾಡುವ ಒಂದು ಶಾಸ್ತ್ರವನ್ನು ಇತಿಹಾಸ ಎಂದು ಕರೆಯುತ್ತೇವೆ. ಹಿಂದೆ ನಡೆದ ಒಂದು ಘಟನೆಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಇತಿಹಾಸ ಎಂದು ಕರೆಯುತ್ತೇವೆ. ಅಂತ ಒಂದು ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರೆ ಹೆರೋಡಾಟಸ್. ವಿದ್ಯಾರ್ಥಿಗಳೇ, ಅದೇ ರೀತಿ ವಿದ್ಯಾರ್ಥಿಗಳು ರಾಜ್ಯಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ರಾಜಕೀಯ ಒಂದು ಅದೇ ರೀತಿ ಭಾರತ ಸಂವಿಧಾನದ ಒಂದು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಒಂದು ರಾಜ್ಯಶಾಸ್ತ್ರ ಎಂದು ಕರೆಯುತ್ತೆ. ಅಂತ ಒಂದು ರಾಜ್ಯಶಾಸ್ತ್ರ ಪಿತಾಮಹ ಯಾರಪ್ಪ ಅಂದ್ರೆ ಅರಿಸ್ಟಾಟಲ್. ಅದೇ ರೀತಿ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ. ಅದೇ ರೀತಿ ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಭಾರತೀಯ ವಿದ್ಯಾರ್ಥಿಗಳೇ, ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ. ಅದೇ ರೀತಿ ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ವಿದ್ಯಾರ್ಥಿಗಳೇ. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ, ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್ ವಿದ್ಯಾರ್ಥಿಗಳೇ. ಪ್ರಪಂಚದ ಹಸಿರು ಕ್ರಾಂತಿ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್. ಅದೇ ರೀತಿ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕೋಮ್ಟ್. ಯಾವ ಕೋಮ್ಟ್? ಅಗಸ್ಟ್ ಕೋಮ್ಟ್ ವಿದ್ಯಾರ್ಥಿಗಳೇ. ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್. ಅದೇ ರೀತಿ ಸಮಾಜಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಅಗಸ್ಟ್ ಕೋಮ್ಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳು ವಿದ್ಯಾರ್ಥಿಗಳೇ. ಯಾಕಂದ್ರೆ ಇವು ಎಕ್ಸಾಮ್ ಅಲ್ಲಿ ಹಿಂದೆ ನಡೆದ ಎಕ್ಸಾಮ್ ಅಲ್ಲಿ ಪದೇ ರಿಪೀಟ್ ಆಗುವ ಕ್ವಶನ್ಗಳು ವಿದ್ಯಾರ್ಥಿಗಳೇ. ಮುಂದೆ ನಡೆಯುವ ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕೂಡ ರಿಪೀಟ್ ಆಗುವ ಕ್ವಶನ್ಗಳು ವಿದ್ಯಾರ್ಥಿಗಳೇ. ದಯವಿಟ್ಟು ಕ್ಲಾಸ್ ಅನ್ನು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರಪ್ಪ ಅಂದ್ರೆ ರೋಸನ್ ಬೇಕನ್. ಜೀವಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್. ಸಸ್ಯಶಾಸ್ತ್ರ ಪಿತಾಮಹ ಥಿಯೋಫ್ರಾಸ್ಟಸ್. ರಸಾಯನಶಾಸ್ತ್ರ ಪಿತಾಮಹ ಆಂಟೋನಿಯನ್ ಲೇವಾಸಿಯರ್. ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ. ಜೀವ ವಿಕಾಸದ ಪಿತಾಮಹ ಚಾರ್ಲ್ಸ್ ಡಾರ್ವಿನ್. ಗಣಿತಶಾಸ್ತ್ರದ ಪಿತಾಮಹ ಆರ್ಕಿಮಿಡಿಸ್. ಅದೇ ರೀತಿ ವಿದ್ಯಾರ್ಥಿಗಳೇ ವೈದ್ಯಶಾಸ್ತ್ರ ಪಿತಾಮಹ ಧನ್ವಂತರಿ. ಆಯುರ್ವೇದ ಪಿತಾಮಹ ಚರಕ. ಅರ್ಥಶಾಸ್ತ್ರ ಪಿತಾಮಹ ಆಡಮ್ ಸ್ಮಿತ್. ಅದೇ ರೀತಿ ಇತಿಹಾಸದ ಪಿತಾಮಹ ಹೆರೋಡಾಟಸ್. ಅದೇ ರೀತಿ ಸಮಾಜಶಾಸ್ತ್ರ ಪಿತಾಮಹ ಅಗಸ್ಟ್ ಕೋಮ್ಟ್. ಅದೇ ರೀತಿ ವಿದ್ಯಾರ್ಥಿಗಳೇ ರಾಜ್ಯಶಾಸ್ತ್ರ ಪಿತಾಮಹ ಅರಿಸ್ಟಾಟಲ್. ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ನಾರ್ಮನ್ ಬೋರ್ಲಾಂಗ್. ಸಸ್ಯಗಳಿಗೆ ಜೀವ ಇದೆ ಎಂದು ತಿಳಿಸಿದ ಮೊಟ್ಟ ಮೊದಲ ವಿಜ್ಞಾನಿ ಯಾರಪ್ಪ ಅಂದ್ರೆ ಜಗದೀಶ್ ಚಂದ್ರ ಬೋಸ್ ವಿದ್ಯಾರ್ಥಿ. ಅದೇ ರೀತಿ ಭಾರತ ದೇಶದ ಪಿತಾಮಹ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ. ದಕ್ಷಿಣ ಆಫ್ರಿಕಾದ ಪಿತಾಮಹ ಯಾರಪ್ಪ ಅಂದ್ರೆ ನೆಲ್ಸನ್ ಮಂಡೇಲಾ. ಅದೇ ರೀತಿ ಅಮೆರಿಕದ ಪಿತಾಮಹ ಯಾರಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್. ಅದೇ ರೀತಿ ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾ. ಪಾಕಿಸ್ತಾನದ ಪಿತಾಮಹ ಮೊಹಮ್ಮದ್ ಅಲಿ ಜಿನ್ನಾ ವಿದ್ಯಾರ್ಥಿಗಳೇ. ಇವೆಲ್ಲ ಪಿತಾಮಹರ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಪದೇ ಕ್ವಶನ್ ಆಗುತ್ತವೆ ವಿದ್ಯಾರ್ಥಿಗಳೇ. ದಯವಿಟ್ಟು ಈ ಕ್ಲಾಸ್ ಅನ್ನು ಚೆನ್ನಾಗಿ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮುಂದಿನ ಒಂದು ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಅನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ಈ ಒಂದು ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ವಿದ್ಯಾರ್ಥಿಗಳು. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಶೇರ್ ಮಾಡುವ ಮೂಲಕ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳೇ. ಯಾಕಂದ್ರೆ ಒಬ್ಬರಲ್ಲಿ ಬುಕ್ಕಿನ ಅಭಾವ ಇರುತ್ತೆ ವಿದ್ಯಾರ್ಥಿಗಳೇ. ನಾವು ಎಲ್ಲ ಬುಕ್ ರೆಫರ್ ಮಾಡಿ ಮತ್ತೆ ಹಿಂದೆ ನಡೆದ ಒಂದು ಕ್ವಶನ್ ಪೇಪರ್ ಅಲ್ಲಿ ಎಲ್ಲ ರೆಫರ್ ಮಾಡಿ EC ಇಂದ DC ವರೆಗೆ ಕ್ವಶನ್ ಪೇಪರ್ ರೆಫರ್ ಮಾಡಿ ಈ ಕ್ಲಾಸ್ ಮಾಡಕತ್ತೇನೆ ವಿದ್ಯಾರ್ಥಿಗಳು. ದಯವಿಟ್ಟು ಈ ಕ್ಲಾಸ್ ಅನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಬಂದ್ರೆ 1000 ವಿದ್ಯಾರ್ಥಿಗಳ ಮುಂಚೆ ನಾವು ಇರುತ್ತೇವೆ ವಿದ್ಯಾರ್ಥಿಗಳು. ಒಂದು ಮಾರ್ಕ್ಸ್ ಅಂತ ಅನೇಕ ಜನರು ಜಾಬ್ಗಳನ್ನು ಕಳೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತೆ. ದಯವಿಟ್ಟು ಇಷ್ಟವಾದರೆ ಒಂದು ಲೈಕ್ ಮಾಡಿ ವಿದ್ಯಾರ್ಥಿಗಳೇ. ಶೇರ್ ಮಾಡಿ. ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ಧನ್ಯವಾದಗಳು.